ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI 66th ಇಯರ್ ಕಂಪ್ಲೀಟ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಲಾರ್ಜೆಸ್ಟ್ PSB ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ಇಂಡಸ್ಟ್ರೀಸ್ ಓನ್ ಮಾಡುತ್ತೆ, ಓನರ್ಶಿಪ್ ಇರುತ್ತೆ, ಆ ಇಂಡಸ್ಟ್ರೀಸ್ನ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. SBI 1955 ಓಪನ್ ಆಗುತ್ತೆ. ಇದಕ್ಕಿಂತ ಮೊದಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗೋದು 1921ನಲ್ಲಿ. ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ ಈ 3 ಬ್ಯಾಂಕ್ ಮರ್ಜ್ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ 1921ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸೇಮ್ ಅದೇ ಬ್ಯಾಂಕ್ 1955ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ರೀನೇಮ್ ಮಾಡ್ಕೊಳ್ತಾರೆ. SBI ಹೆಡ್ ಕ್ವಾರ್ಟರ್ಸ್ ಬಂದು ಮಹಾರಾಷ್ಟ್ರದಲ್ಲಿದೆ. ಕೋವಿಡ್ ಸಾವಿಗೆ ಪರಿಹಾರ ನೀಡಿ. ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ನೀಡಿದೆ. ಕೋವಿಡ್ನಿಂದ ಯಾರಿಗೆಲ್ಲ ಡೆತ್ಸ್ ಆಗಿದೆ ಅವರಿಗೆ ಪರಿಹಾರ ನೀಡಬೇಕು. ರೀಸನ್ ಏನು ಅಂತ ಹೇಳಿದ್ರೆ 2020ರಲ್ಲಿ COVID-19 ಒಂದು ರಾಷ್ಟ್ರೀಯ ವಿಪತ್ತು, ನ್ಯಾಷನಲ್ ಡಿಸಾಸ್ಟರ್ ಅಂಡರ್ NDMA ಆ್ಯಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡುತ್ತೆ. ಸೊ NDMA ಆ್ಯಕ್ಟ್ ಬರೋದು 2005ಅಲ್ಲಿ. ಸೊ NDMA ಆ್ಯಕ್ಟ್ ಅಂಡರಲ್ಲಿ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಎರಡೂ ಕೂಡ ಡಿಸಾಸ್ಟರ್ ಎಂದು ಕನ್ಸಿಡರ್ ಮಾಡಬಹುದು. ಸೊ ಸೆಕ್ಷನ್ 12 ಆಫ್ NDMA ಆ್ಯಕ್ಟ್ ಏನು ಹೇಳುತ್ತೆ, ಯಾರೆಲ್ಲ ಡೆತ್ ಆಗಿದ್ದಾರೆ NDMA ಆ್ಯಕ್ಟ್ ಅಂಡರ್ ಡಿಸಾಸ್ಟರಲ್ಲಿ ಅವರಿಗೆ 100% ಕಾಂಪನ್ಸೇಷನ್ ನೀಡಬೇಕು ಅಂತ ಇದೆ. ಸೊ ಇದರ ಬೇಸ್ ಮೇಲೆ ಯಾರಿಗೆಲ್ಲ ಕೋವಿಡ್ನಿಂದ ಡೆತ್ ಆಗಿದೆ ಅವರಿಗೆಲ್ಲ ಕಾಂಪನ್ಸೇಷನ್ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಡೈರೆಕ್ಷನ್ ನೀಡಿದೆ. NDMA ಆ್ಯಕ್ಟ್ ಚೇರ್ಮನ್ ಆಫ್ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮ್ಯಾನೇಜ್ ಮಾಡೋದು ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, MHA. ಸೇಮ್ NDMA ತರ ಸ್ಟೇಟ್ ಅಲ್ಲೂ ಬರುತ್ತೆ, SDMA ಅಂತ ಬರುತ್ತೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಇಸ್ ದ ಚೇರ್ಮನ್ ಆಫ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI 66th ಇಯರ್ ಕಂಪ್ಲೀಟ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಲಾರ್ಜೆಸ್ಟ್ PSB ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ಇಂಡಸ್ಟ್ರೀಸ್ ಓನ್ ಮಾಡುತ್ತೆ, ಓನರ್ಶಿಪ್ ಇರುತ್ತೆ, ಆ ಇಂಡಸ್ಟ್ರೀಸ್ನ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. SBI 1955ಅಲ್ಲಿ ಓಪನ್ ಆಗುತ್ತೆ. ಇದಕ್ಕಿಂತ ಮೊದಲು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗೋದು 1921ನಲ್ಲಿ. ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ ಈ 3 ಬ್ಯಾಂಕ್ ಮರ್ಜ್ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ 1921ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸೇಮ್ ಅದೇ ಬ್ಯಾಂಕ್ 1955ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ರೀನೇಮ್ ಮಾಡ್ಕೊಳ್ತಾರೆ. SBI ಹೆಡ್ ಕ್ವಾರ್ಟರ್ಸ್ ಬಂದು ಮಹಾರಾಷ್ಟ್ರದಲ್ಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 66th ಇಯರ್ ಕಂಪ್ಲೀಟ್ ಆಗಿದೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, PSB. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. SBI 1955ರಲ್ಲಿ ಸ್ಥಾಪನೆ ಆಗುತ್ತೆ. ಇದಕ್ಕಿಂತ ಮೊದಲು ಸ್ಯಾಂಡ್ ಅಥವಾ ಮರಳು ಒಂದು ಮಿನರಲ್. ಸೊ ಬಹಳ ಸಾರಿ ಕ್ವೆಶನ್ ಕೇಳಿದ್ದಾರೆ, ಸ್ಯಾಂಡ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಸ್ಯಾಂಡ್ ಕಮ್ಸ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಮಿನರಲ್ಸ್. ಕರ್ನಾಟಕದಲ್ಲಿ ಮರಳು ಮಿತ್ರ ಎಂಬ ಒಂದು ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಆನ್ಲೈನ್ನಲ್ಲಿ ನಾವು ಬುಕ್ ಮಾಡ್ಕೊಳ್ಬೋದು. ಕರ್ನಾಟಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ
ಅಂಡ್ ಜಿಯಾಲಜಿ. ಇದರ ಅಂಡರಲ್ಲಿ ಸ್ಯಾಂಡ್ ಬರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ? ಮೈನ್ಸ್ ಅಂಡ್ ಜಿಯಾಲಜಿ, ಮರಳು ಮಿತ್ರ ಆ್ಯಪ್ ಮತ್ತು ಸ್ಟೇಟ್ ಗೌರ್ಮೆಂಟ್. ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ. ನ್ಯಾಷನಲ್ ಡಾಕ್ಟರ್ಸ್ ಡೇ ಜುಲೈ 1 ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಇವರು ಡಾಕ್ಟರ್ ಪ್ಲಸ್ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಆಗಿದ್ರು. ಇವರು ಮೆಡಿಕಲ್ ಫೀಲ್ಡಲ್ಲಿ ತುಂಬ ರಿಸರ್ಚ್ ಪ್ಲಸ್ ಕ್ಯಾನ್ಸರ್ ರಿಸರ್ಚ್ ಮಾಡಿದ್ದಾರೆ. ಈಸ್ ಫ್ರಮ್ ವೆಸ್ಟ್ ಬೆಂಗಾಲ್. ಅವರ ಬರ್ತ್ ಮತ್ತು ಡೆತ್ ಆ್ಯನಿವರ್ಸರಿ ಆನ್ ದ ಸೇಮ್ ಡೇ, ದಟ್ ಈಸ್ ಜುಲೈ 1. ಆದ್ದರಿಂದ ನಾವು ಇವರ ರಿಮೆಂಬ್ರೆನ್ಸಲ್ಲಿ ನ್ಯಾಷನಲ್ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡುವಂಥ ಇಂಡಿಯಾದಲ್ಲಿ ಏಜೆನ್ಸಿ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, IMA. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NIA. 26/11/2008 ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಮೇಲೆ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ಗೋಸ್ಕರ ಒಂದು ಸ್ಪೆಷಲ್ ಬಾಡಿ ಫ್ರೇಮ್ ಮಾಡಬೇಕು ಅಂತ ಹೇಳಿ 2008ರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ ಸ್ಟಾರ್ಟ್ ಆಗುತ್ತೆ. ಅದೇ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೆಡ್ ಕ್ವಾರ್ಟರ್ಸ್ ಬಂದು ಡೆಲ್ಲಿಯಲ್ಲಿದೆ. ರೀಜನಲ್ ಬ್ರಾಂಚಸ್ ಆಲ್ ಓವರ್ ಅಕ್ರಾಸ್ ದ ಕಂಟ್ರಿ ಇದೆ. ಬ್ಯಾಂಗ್ಳೂರಲ್ಲಿ ಇಲ್ಲ. ಅದರ ರೀಜನಲ್ ಬ್ರಾಂಚ್ ಏನಿದೆ ಬೆಂಗಳೂರಲ್ಲಿ ಇಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರಲ್ಲಿ ಬರುತ್ತೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೆರರ್ ರಿಲೇಟೆಡ್ ಆಕ್ಟಿವಿಟೀಸ್ ಪ್ಲಸ್ ಫೇಕ್ ಕರೆನ್ಸಿ ಪ್ಲಸ್ ಆರ್ಮ್ಸ್ ಅಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಸೈಬರ್ ಕ್ರೈಮ್ ಇಷ್ಟೆಲ್ಲ ಬಂದರೆ ವಿತೌಟ್ ದ ಪರ್ಮಿಷನ್ ಆಫ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ NIA ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು.